ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಿವೇಕ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ ಬಂತು ಅಂದರೆ ಎಲ್ಲರ ಮನೇಲೂ ವೆಕೇಷನ್ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ನಾವು 3 ಡೇಸ್ ವೆಕೇಷನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಮಾರ್ನಿಂಗ್ 5:30ಗೆ ಮನೆ ಬಿಟ್ಟು ನಾವು ಫಸ್ಟ್ ಹೋದಂಥ ಜಾಗ ಬಂದು ದುಬಾರೆ ಎಲಿಫೆಂಟ್ ಕ್ಯಾಂಪ್. ಸೊ ವೀಕೆಂಡ್ಸಲ್ಲಿ ರಶ್ ಇರುತ್ತೆ ಅಂತ ನಾವು ವೀಕ್ ಡೇಸಲ್ಲಿ ರಜಾ ಹಾಕ್ಕೊಂಡು ಹೋದ್ವಿ. ಬಟ್ ವೀಕ್ ಡೇಸ್ ಕೂಡ ರಶ್ ಇತ್ತು. ಆ್ಯಂಡ್ ಇದಕ್ಕೆ ಟೈಮಿಂಗ್ಸ್ ಇದೆ. ಮಾರ್ನಿಂಗ್ 9 to 11 ಮತ್ತು ಈವ್ನಿಂಗ್ 4:30 to 5:30. ಅದ್ರ ಮಧ್ಯೆ ಇಲ್ಲಿ ಎಂಟ್ರಿ ಇರಲ್ಲ. ಸೊ ನಾವು ಎಂಟ್ರಿ ಟಿಕೆಟ್ ತೊಗೊಂಡ ತಕ್ಷಣ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸೊ ನಾವು ಹೋಗೋದು ಬೋಟಲ್ಲೇ, ವಾಪಸ್ ಬರೋದು ಬೋಟಲ್ಲೇ. ಸೊ ಬೋಟಲ್ಲಿ ಕರ್ಕೊಂಡೋಗಿ ಇಲ್ಲಿ ಬಿಡ್ತಾರೆ. ಸೊ ಇಲ್ಲಿ ಆಲ್ಮೋಸ್ಟ್ 1.5 ಅವರ್ ನೋಡ್ಬೋದು ಜಾಗ. ಸೊ ಆನೆಗಳನ್ನೆಲ್ಲ ನಿಲ್ಲಿಸಿರ್ತಾರೆ ಲೈನಿಗೆ. ಸೊ ನೀವು ಅದಕ್ಕೆ ಊಟ ಕೊಡಬೇಕು ಅಂದರೆ ಊಟ ಕೊಡ್ಬೋದು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಸೊ ನಾವು ಊಟ ಕೊಟ್ವಿ. ಏನಿಲ್ಲ, ಒಂದು ಹುಲ್ಲಿಗೆ ಒಂದು ತೆಂಗಿನಕಾಯಿಗೆ ಹುಲ್ಲು ಸುತ್ತಬಿಟ್ಟು ಕೊಟ್ಟಿರ್ತಾರೆ. ಸೊ ನೀವು ಕೊಡಬೇಕು ಅಂದರೆ ಕೊಡ್ಬೋದು. ಸೊ ಇದಾದಮೇಲೆ ನೀವು ಆನೆಗಳಿಗೆ ಸ್ನಾನ ಮಾಡ್ಸೋಕ್ಕೆ ಇಷ್ಟ ಅಂತ ಅಂದರೆ ಸೊ ಕರ್ಕೊಂಬರ್ತಾರೆ, ಮತ್ತು ಅದಕ್ಕೂ ಎಕ್ಸ್ಟ್ರಾ ಚಾರ್ಜು. ಸೊ ನಾವು ಯಾವತ್ತೂ ಆನೆನ ತುಂಬ ಹತ್ರದಲ್ಲಿ ಯಾವತ್ತೂ ಮುಟ್ಟಿದ್ದಿಲ್ಲ. ಸೊ ಆಯಿತು, ಸ್ನಾನ ಮಾಡಿಸೋಣ ಅಂತ ಈ ಆನೆನ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಇದ್ರ ಹೆಸರು ಬಂದು ಹರ್ಷ ಅಂತ. ಸೊ ಬೇರೆ ಬೇರೆ ಆನೆನೂ ಇರುತ್ತೆ. ಸೊ ಈ ಆನೆ ಬಂದ ತಕ್ಷಣ ಇನ್ನೊಂದು ಆನೆ ಸ್ನಾನ ಮುಗಿಸ್ಕೊಂಡು ವಾಪಸ್ ಹೋಗ್ತಿದೆ. ಒಂದು 10-15 ಮಿನಿಟ್ಸ್ ಸ್ನಾನ ಮಾಡಿಸ್ಬೋದು. ಏನೆಲ್ಲ ಸುಮ್ಮನೆ ನೀರಾಕಿ ಒರೆಸೋದು. ಆ್ಯಂಡ್ ಆನೆನ ಮುಟ್ಟಬೇಕು ಅಂತ ಯಾರು ಇಷ್ಟಪಡ್ತಾರೋ ಅವರಿಗಂತೂ ಒಳ್ಳೆ ಟೈಮ್. ಸೊ ವಾಪಸ್ ಮುಗಿಸ್ಕೊಂಡು ಬರ್ತಾ ಇಲ್ಲಿ ಈ ಥರ ಏನೋ ವುಡ್ ರೂಮ್ ಥರ ಕಾಣಿಸ್ತು. ಸೊ ಅಲ್ಲಿ ಅವ್ರನ್ನ ಕೇಳಿದಾಗ ಇದು ಆನೆನ ಪಳಗಿಸೋ ಜಾಗ ಅಂತೆ. ಸೊ ಕಾಡಿಂದ ಕರ್ಕೊಬಂದ್ಮೇಲೆ ಅಲ್ಲಿ 6 ತಿಂಗಳು ಬಿಟ್ಟು ಅದನ್ನು ಪಳಗಿಸ್ತಾರಂತೆ. ಸೊ ಆಲ್ಮೋಸ್ಟ್ ನಾವು ಹೋದಾಗೆ 11 ಆಗಿತ್ತು. 12-12:30 ವಾಪಸ್ ಬಂದ್ವಿ. ಸೊ ಅಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇದೆ. ಅದಾದಮೇಲೆ ನಾವು ಹೋಗಿದ್ದು ಗೋಲ್ಡನ್ ಟೆಂಪಲಿಗೆ. ಸೊ ಎಲ್ಲ ಕಡೆ ಸ್ಕೂಲ್ ಕಾಲೇಜ್ ಮಕ್ಕಳುಗಳೇ ಇದ್ದರು, ಎಲ್ಲರನ್ನೂ ಟ್ರಿಪ್ಪಿಗೆ ಕರ್ಕೊಬಂದಿದ್ರು. ಸೊ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಇಲ್ಲೇ ಒಂದು ಚಿಕ್ಕದಾಗಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಕಾವೇರಿ ನಿಸರ್ಗಧಾಮಕ್ಕೆ. ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸೇ ಅನ್ಬೋದು. ಸೊ ಹೋಗ್ತಿದ್ದಂಗೆನೇ ಬ್ರಿಡ್ಜ್ ಇದೆ. ಸೊ ಜನ ಜಾಸ್ತಿ ಓಡಾಡ್ತಿದ್ದಂಗೆ ಬ್ರಿಡ್ಜ್ ಒಂಥರ ತೇಲಾಡುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಸೊ ಒಳಗಡೆ ತುಂಬಾ ಚೆನ್ನಾಗಿತ್ತು. ವುಡ್ ಟ್ರೀ ಇತ್ತು, ಪಾರ್ಕ್ ಇದೆ, ಮತ್ತು ಎಲ್ಲಿ ನೋಡಿದ್ರೂ ಫುಲ್ ಗ್ರೀನರಿನೇ. ಮತ್ತು ಕೊಡವ ಬೇರೆ ಬೇರೆ ಜನಾಂಗದವರು ಅವರ ಅಟೈರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಚು ಥರ ಇಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬರ್ಡ್ಸ್ ಪಾರ್ಕ್. ಇಲ್ಲೇ ಒಳಗಡೆ ಬರ್ಡ್ಸ್ ಪಾರ್ಕ್ ಕೂಡ ಇದೆ. ಸ್ಮಾಲ್ ರೆಪ್ಟೈಲ್ಸ್, ಬರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ. ಎಲ್ಲ ಚಿಕ್ಕ ಚಿಕ್ಕ ಬರ್ಡ್ಸ್ಗಳು ಇದೆ ಇಲ್ಲಿ. ನೀವು ಅದ್ರ ಜೊತೆ ಫೋಟೋ ತೆಗೆಸ್ಕೋತೀನಿ ಅಂದರೆ ತೆಗೆಸ್ಕೋಬೋದು. ಆಸ್ಟ್ರಿಚ್ ಕೂಡ ಇತ್ತು, 2 ಆಸ್ಟ್ರಿಚ್ ಇತ್ತು, ಬಾತುಕೋಳಿ, ಕೋಳಿಗಳು ಎಲ್ಲ. ಮತ್ತು ನೀವು ಬರ್ಡ್ಸಿಗೆ ಫೀಡ್ ಮಾಡಿಸ್ತೀವಿ ಅಂತ ಅಂದರೆ ಅದು ನೆಟ್ ಒಳಗಡೆ ಬಿಡ್ತಾರೆ. ಕೈಗೆ ಭುಜದ ಮೇಲೆಲ್ಲಾದರೂ ಊಟ ಇಡ್ತಾರೆ. ಸೊ ಎಲ್ಲ ಪಕ್ಷಿಗಳು ಬರುತ್ತೆ ನಿಮ್ಮ ಮೇಲೆ. ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಅಲ್ಲೇ ಜಿಂಕೆ ಪಾರ್ಕ್ ಕೂಡ ಇತ್ತು. ತುಂಬ ಜಿಂಕೆಗಳಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೂಮ್ ಬುಕ್ ಮಾಡಿದ್ವಿ. ಮಡಿಕೇರಿ ಮೇನ್ ರೋಡಲ್ಲೇ ಸಿಗೋವಂಥ ರೂಮು. ಚೆನ್ನಾಗಿತ್ತು, ಲೈಕ್ ರೆಸಾರ್ಟ್. ತುಂಬ ಹೈಜಿನಿಕ್ಕಾಗಿ ಕ್ಲೀನಾಗಿ ಕೂಡ ಇತ್ತು. ಒಳಗಡೆ ರೂಮ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಯಾರಾದರೂ ಹೋಗೋರಿದ್ದು ಸೊ ಈ ರೆಸಾರ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು. ಅದ್ರ ಬಗ್ಗೆ ಡೀಟೇಲ್ ಶೇರ್ ಮಾಡ್ತೀನಿ.
ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಿದ್ವಿ. ಸೊ ಪೂಲಲ್ಲಿ ಆಟ ಆಡಿದ್ಮೇಲೆ ಅಲ್ಲೇ ಇಂಡೋರ್ ಪ್ಲೇ ಏರಿಯಾ ಕೂಡ ಇತ್ತು. ಸೊ ವೀಕ್ ಡೇಸ್ ಆಗಿರೋದ್ರಿಂದ ಜಾಸ್ತಿ ಜನ ಇಲ್ಲ. ಸೊ ನಮಗೆಲ್ಲ ಆಟ ಆಡೋಕ್ಕೆ ಟೈಮ್ ಸಿಕ್ತು. ಸೊ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲೇ ರೆಸ್ಟೋರೆಂಟಲ್ಲಿ ಊಟ ಮಾಡಿ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಮಾರ್ನಿಂಗ್ ಬೆಳಗ್ಗೆ 5:30ಗೆ ರೂಮ್ ಬಿಟ್ಟು ನಾವು ಮಂದಲ್ಪಟ್ಟಿ ಅನ್ನೋ ಜಾಗದಲ್ಲಿ ಸನ್ರೈಸ್ ನೋಡೋಕ್ಕೆ ಹೊರಟ್ವಿ. ಸೊ ಮುಂಚೆ ಹಿಂದಿನ ದಿನವೇ ರೆಸಾರ್ಟ್ ಅವರು ಹೇಳಿದ್ರಿಂದ ಜೀಪ್ ಬಂದು ಕಾಯ್ತಾ ಇತ್ತು. ಸೊ ಜೀಪ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕಂಪ್ಲೀಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದು. ಸ್ಟಾರ್ಟ್ ಮಾಡಿದಾಗ ಫುಲ್ಲು ಕತ್ತಲೆ ಇತ್ತು. ಸೊ ಆಲ್ಮೋಸ್ಟ್ ಆ ಬೆಟ್ಟ ರೀಚ್ ಆಗೋಷ್ಟರಲ್ಲಿ ಬೆಳಕು ಬಂದಿತ್ತು. ಆ್ಯಂಡ್ ಆ ಬೆಟ್ಟದ ಮೇಲೆ ಬರೀ ಜೀಪ್ ಮಾತ್ರ ಅಲೋ ಇರೋದು. ಅಂದರೆ ಈ ಆಫ್ ರೋಡ್ ಹೋಗುವಂಥ ವೆಹಿಕಲಿಗೆ ಮಾತ್ರನೇ. ನೀವು ನೋಡ್ಬೋದು ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಒಂದು ಪಾಯಿಂಟಲ್ಲಿ ಜೀಪ್ ಬಿಡ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು, ಯಾಕಂದರೆ ಮೇಲೆ ಜೀಪ್ ಬರೋಕ್ಕಾಗಲ್ಲ. ಸೊ ನೋಡ್ಬೋದು ಆಗಲೇ ಎಲ್ಲ ಜನ ಬಂದು ಕಾಯ್ತಾ ಇದ್ದಾರೆ ಸನ್ರೈಸ್ಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೋಡನ ಅದು ನೀರ ಏನೂ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಸನ್ರೈಸ್ ಆಗ್ತಾ ಇದೆ. ಸೊ ಎಲ್ಲರೂ ಸನ್ರೈಸ್ ನೋಡೋಕ್ಕೆ ಬಂದಿದ್ದಾರೆ ಅಲ್ಲೆಲ್ಲ. ಮೂನ್ ಕೂಡ ಇನ್ನು ಹಾಗೆ ಇದೆ. ಸೊ ಅದು ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಇಲ್ಲಿ ಕೋಟೆ ಅಬ್ಬಿ ಫಾಲ್ಸ್ ಅಂತ ಇದೆ. ಸೊ ಅಲ್ಲಿಗೆ ಹೋಗಿ ಒಂದು ಚಿಕ್ಕ ವಾಟರ್ಫಾಲ್, ಅದನ್ನು ನೋಡ್ಕೊಂಡು ವಾಪಸ್ ರೂಮ್ಗೆ ಹೋದ್ವಿ ನಾವು. ನೆಕ್ಸ್ಟ್ ನಾವು ಹೋಗಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಮ್ಮನವ್ರ ದರ್ಶನ ಮಾಡಿ ಕೈ ಮುಗಿದು ವಾಪಸ್ ಉಡುಪಿ ಕಡೆ ಹೊರಟ್ವಿ. ನೆಕ್ಸ್ಟು ಸಂಜೆ ಆಗಿತ್ತು. ಸೊ ಸನ್ಸೆಟ್ ನೋಡೋಕ್ಕೆ ಅಂತ ನಾವು ಉಡುಪಿಯಲ್ಲಿರೋ ಕಾಪು ಬೀಚಿಗೆ ಬಂದ್ವಿ. ಸೊ ಕಾಪು ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ವಾಪಸ್ ಮುರುಡೇಶ್ವರಕ್ಕೆ ಹೋದ್ವಿ. ಮುರುಡೇಶ್ವರದಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಬೀಚ್ ಸೈಡೇ ಇತ್ತು, ಬಟ್ ನಾವು ರೀಚ್ ಆಗೋಷ್ಟರಲ್ಲಿ ಕತ್ತಲೆ ಆಗಿದ್ದರಿಂದ ಏನೂ ಕಾಣಿಸ್ಲಿಲ್ಲ. ಬಟ್ ಬೆಳಗ್ಗೆ ಎದ್ದು ವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಒಂದು ಯಾವುದೋ ಇನ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿ ಬೀಚಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ಸೊ ಕಂಪ್ಲೀಟ್ ಬೀಚ್ ಕ್ಲೋಸ್ ಮಾಡಿದರು. ಹೋದರೂ ಬರೀ ಕಾಲ್ವರೆಗಷ್ಟೇ ಆಟ ಆಡಬೇಕಿತ್ತು, ತುಂಬ ಡೀಪ್ ಹೋಗಂಗಿರಲಿಲ್ಲ. ಸೊ ಅದಾದಮೇಲೆ ನಾವು ಮುರುಡೇಶ್ವರ ಶಿವನ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಆತ್ಮಲಿಂಗ ಗುಹೆ ಒಳಗೆ ಹೋದ್ವಿ. ಸೊ ಅಲ್ಲಿ ಮುರುಡೇಶ್ವರ ಹೇಗಾಯಿತು ಅನ್ನೋದ್ರ ಕಂಪ್ಲೀಟ್ ಕಥೆದು ಒಂದು ಲೈನಿಗೆ ಸ್ಟ್ಯಾಚು ಥರ ಹಾಕಿದ್ದಾರೆ. ಸೊ ಯಾರ್ಯಾರಿಗಾದ್ರೂ ಕತೆ ಗೊತ್ತಿಲ್ಲ, ಸೊ ಕತೆ ನೋಡಿ ಅರ್ಥ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು ಅದೂ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಮರವಂತೆಲಿ ಒಂದು ಸ್ಟಾಪ್ ಹಾಕಿದ್ವಿ, ಮರವಂತೆ ಬೀಚ್ ನೋಡೋಕ್ಕೆ. ಸೊ ಮರವಂತೆಲಿ ಈಗ ಸ್ಕೈ ಡೈನಿಂಗ್ ಇದೆ. ಸ್ಕೈ ಡೈನಿಂಗ್ ಮಾಡೋರಿದ್ರೆ ಮಾಡ್ಬೋದು. ಸೊ ಇದಾದಮೇಲೆ ನಾವು ಹೋಗಿದ್ದು ಆನೆಗುಡ್ಡ ವಿನಾಯಕನ ದೇವಸ್ಥಾನಕ್ಕೆ. ಸೊ ಗಣೇಶಂಗೆ ನಮಸ್ಕಾರ ಹಾಕ್ಕೊಂಡು ವಾಪಸ್ ನಾವು ಬೆಂಗಳೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.